ವಿದ್ಯಾರಣ್ಯಪುರ ಪೊಲೀಸ್ ಠಾಣೆ ವ್ಯಾಪ್ತಿಯ ಆದಿತ್ಯನಗರದಲ್ಲಿ ದಿನಾಂಕ 22/11/2025ರಂದು ಬೆಳಿಗ್ಗೆ 9:50ಕ್ಕೆ ಟ್ರ್ಯಾಕ್ಟರ್ನ ಬ್ಯಾಟರಿಯನ್ನು ದ್ವಿಚಕ್ರ ವಾಹನದಲ್ಲಿ ಬಂದಂತಹ ಇಬ್ಬರು ಕಳ್ಳರು ಟ್ರ್ಯಾಕ್ಟರ್ ಬ್ಯಾಟರಿಯನ್ನು ಹೊತ್ತೊಯ್ದಿರುತ್ತಾರೆ. ಇದರ ಬಗ್ಗೆ ದೂರು ನೀಡಲು ಟ್ರ್ಯಾಕ್ಟರ್ ಮಾಲೀಕರು ಪೊಲೀಸ್ ಠಾಣೆಗೆ ಹೋದಾಗ ಓದು ಬರಹ ಬರದ ಮಾಲೀಕರಿಂದ ಕಳ್ಳತನಕ್ಕೆ ಬಳಸಿದ ವಾಹನದ ಸಂಖ್ಯೆ ಮತ್ತು ಸಿಸಿಟಿವಿ ವಿಡಿಯೋ ಇದ್ದರೂ ಸಹ ದೂರು ಪಡೆಯದೆ ವಾಪಸ್ ಕಳಿಸಿರ್ತಾರೆ. 2 ದಿನಗಳ ನಂತರ ವಿಚಾರಿಸಿದಾಗ ಯಾವುದೇ ವಿಚಾರ ತಿಳಿಸುತ್ತಿದ್ದಾಗ ಕರುನಾಡ ವಾರ್ತೆ ಪತ್ರಿಕೆ ಸಂಪಾದಕರಾದ ಮೌನೇಶ್ ಮದನ್ಕರ್ ಅವರಿಗೆ ವಿಷಯ ತಿಳಿಸಿದಾಗ ಮೌನೇಶ್ ರವರು ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಿ, ಒಂದು ವೇಳೆ ನಿಮಗೆ ತಿಳಿಯದಿದ್ರೆ ನನಗೆ ಕರೆ ಮಾಡಿ ಅಲ್ಲಿರುವ ಅಧಿಕಾರಿಗಳಿಗೆ ಫೋನ್ ಮಾಡಿ ಕೊಡಿ ಅಂತ ಹೇಳಿದಾಗ ಎಎಸ್ಐ ಗಂಗಾಧರ್ ಅವರು ಅಗೌರವದಿಂದ ಏಕವಚನದಲ್ಲಿ ಮಾತನಾಡಿರ್ತಾರೆ. ಇದು ತಿಳಿದು ಠಾಣೆಗೆ ಹೋದ ಪತ್ರಿಕೆ ಸಂಪಾದಕರಿಗೆ ನಮ್ಮ ಕ್ರೈಮ್ ಪೊಲೀಸರು ಕಳ್ಳತನವಾದ ಬಗ್ಗೆ ತನಿಖೆ ಮಾಡ್ತಿದ್ದಾರೆ, ತನಿಖೆ ಮುಗಿದ ನಂತರ ದೂರು ದಾಖಲಿಸಿಕೊಳ್ತೇವೆ ಅಂತ ಬೇಕಾಬಿಟ್ಟಿ ಉತ್ತರ ನೀಡಿ ಪ್ರಕರಣ ದಾಖಲಿಸಿಕೊಳ್ಳದೆ ಕಳಿಸಿರ್ತಾರೆ. ಠಾಣೆಗೆ ಬಂದಂತಹ ಸಾರ್ವಜನಿಕರಿಗೆ ಯಾವುದೇ ರೀತಿ ಸೌಜನ್ಯದಿಂದ ಮಾತನಾಡದೆ ಅವರಿಗೆ ಎದುರಿಸುವ ರೀತಿ ಮಾತನಾಡಿ ದೂರು ದಾಖಲಿಸಿಕೊಳ್ಳದ ಎಎಸ್ಐ ಗಂಗಾಧರ್ ಅವರು ನಡವಳಿಕೆ ಬಗ್ಗೆ ತಿಳಿಸಲು ಠಾಣೆ ಇನ್ಸ್ಪೆಕ್ಟರ್ ಅವರಿಗೆ ಕರೆ ಮಾಡಿದಾಗ ಮೇಲಾಧಿಕಾರಿಗಳಿಗೆ ದೂರು ನೀಡಿ ನನಗೆ ಹೇಳಬೇಡಿ ಅಂತ ಹೇಳಿರ್ತಾರೆ. ಹಾಗಿದ್ರೆ ಓದು ಬರಹ ಬರೆದವರು ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡುವುದು ಹೇಗೆ ಎಂಬ ಪ್ರಶ್ನೆ ಮೂಡುತ್ತೆ. ಈ ವಿಚಾರವಾಗಿ ಪೊಲೀಸ್ ದೂರು ಪ್ರಾಧಿಕಾರದಲ್ಲಿ ದೂರು ದಾಖಲಿಸಲಾಗುವುದು ಅಂತ ಕರುನಾಡ ವಾರ್ತೆ ಪತ್ರಿಕೆ ಸಂಪಾದಕರಾದ ಮೌನೇಶ್ ಮದನ್ಕರ್ ಅವರು ತಿಳಿಸಿದ್ರು. ಬ್ಯಾಟ್ರಿ ಹೋಗೈತೆ. ಅವತ್ತು ನಾವು 22ಕ್ಕೆ ನಾವು ಕೊಟ್ಟಿವಿ, ಕಂಪ್ಲೇಂಟ್ ಕೊಟ್ಟಿವಿ, ಅವ್ರು ಬಂದಿಲ್ಲ. ಕಂಪ್ಲೇಂಟ್ ಅಂದ್ರೆ ಇವರು ಬರಲ್ವಲ್ಲ, ಜಸ್ಟ್ ಎಂಟ್ರಿ ಮಾಡ್ಕೊತೀನಿ ಅಂತ ಹೇಳಿದ್ರು. ಬಟ್ ಎಂಟ್ರಿ ಇಲ್ಲ ಅಂತ ಹೇಳಾರ. ಅಷ್ಟೇ ಎಂಟ್ರಿ ಮಾಡ್ಕೊಂತ ಬಂದೇಸಿ ಹೇಳಿ ಬಂದ್ವಿ. ಅವ್ರು ಹೇಳಿ ಹೋಗಂತ ಹೇಳಿದ್ರು, ಬಂದಿವಿ. ಅವತ್ತು ಬಂದ್ರು ಅವ್ರು ಕೊಟ್ಟು ಆಯ್ತಪ್ಪ ನೋಡ್ತು ಬರ್ತೀವಿ ಅಂತ ಹೇಳಾರ ಅವ್ರು. ಇನ್ನ ಇವತ್ತಿಗೆ ಯಾವ್ದು ನಮ್ಗೆ ವಿಷಯ ತಿಳಿಸಿಲ್ಲ ಅವರು. ಸ್ಟೇಷನ್ ಬಂದು ಕೇಳಿದ್ರು. ಅವತ್ತು 22ಕ್ಕೆ ಕೇಳಿವಿ. ಅವತ್ತು ಬಂದು ಅದಾದ್ಮೇಲೆ ಮತ್ತೆ ಬಂದಿದ್ರು ಸ್ಟೇಷನ್. ಮತ್ತೆ 24ಕ್ಕೆ ಬಂದ್ವಿ. ಅವತ್ತು ಇದು ಹೋಗಿದ್ರೆ ಅವರು ಆಯ್ತಪ್ಪ ನಾವು ಬರ್ಕೊಂತೀವಿ, ಇವತ್ತು ತಗ ಒಂದು ಬಿಸಿ ಅದಾಗ ಅವರು ಆಮೇಲೆ ಕಳ್ಸುತ್ತಾಗಂತ ಇವತ್ತಿಗಾದ್ರೆ ಕಳಿಸಿಲ್ಲ ಅವರು. ಮತ್ತೆ 26ನೇ ತಾರೀಕು ಬಂದಿದ್ರು ಸ್ಟೇಷನ್. ನೀವು ಇವತ್ತು ಬಂದ್ವಿ. ಅಲ್ಲ 26ಕ್ಕೆ ಇವತ್ತು ಡೇಟ್ ಎಷ್ಟು? ಇವತ್ತು 29. 26ಕ್ಕೆ ಬಂದಿವಿ. ಏನಂದ್ರೆ ಅವತ್ತಿಲ್ಲಪ್ಪ ಕಳಿಸ್ತೀವಿ, ಬಿಸಿ ಆದಾಗ ಕಳಿಸ್ತೀವಿ ಅಂತ ಹೇಳೋರು. ನೋಡಿ, ಇವರು 3 ಸಲ ಅದ್ರ ಬಗ್ಗೆ ಬಂದು ವಿಚಾರಣೆ ಮಾಡಿದ್ರು, ಅದ್ರ ಬಗ್ಗೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ. ಆಯ್ತು ನಾವು ನೋಡ್ತೀವಿ, ಅಟೆಂಡ್ ಮಾಡ್ತೀವಿ ಅಂತಾನೆ ಹೇಳಿದ್ದಾರೆ. ಅಲ್ಲಿ ಸಂಬಂಧಪಟ್ಟಿರಂಗೆ ಇವತ್ತು ಕೇಳಿ ಅಂತಂದಕ್ಕೆ ನಾನು ಮಾತಾಡ್ತೀನಿ ಫೋನಲ್ಲಿ ಅಂದ್ರೆ ಬಹಳ ಸೌಜನ್ಯದಿಂದ ಮಾತಾಡಿದ್ದಾರೆ. ಅದು ಸಂಬಂಧಪಟ್ಟಿರೋ ಆಡಿಯೋನ ಹಾಕ್ತೀನಿ. ಸಾರ್ವಜನಿಕರಿಗೆ ಯಾವ ರೀತಿ ಮಾತಾಡ್ಬೇಕಂತ ನಮ್ಮ ಎಎಸ್ಐ ಆದಂತ ಗಂಗಾಧರ್ ಅವ್ರನ್ನ ನೋಡ್ಬಿಟ್ಟು ಕಲಿಬೇಕಾಗಿದೆ ನಾವು ಇವತ್ತು. ಅದು ಸಂಬಂಧಪಟ್ಟಿರೋ ಆಡಿಯೋ ಹಾಕ್ತೀನಿ. ದಯವಿಟ್ಟು ನಿಮ್ಗೆ ಏನ್ ಅನಿಸ್ತದೆ ನಿಮ್ಮ ಅನಿಸಿಕೆಗಳನ್ನ ನನ್ ಕಮೆಂಟ್ ಮಾಡಿ ತಿಳಿಸಿ. ಹಲೋ, ಕರುನಾಡ ವಾರ್ತೆ. ನಾನು ಯಾಕ್ರಿ ಮಾತಾಡೋದು ಅವ್ರ ಹತ್ರ? ಹಲೋ, ನಾನ್ ಮಾತಾಡಲ್ಲ. ನಾನು ಪೊಲೀಸರು ಕಳಿಸ್ತೀನಿ, ವೆರಿಫೈ ಮಾಡ್ತೀನಿ. ಅವ್ರ ಯಾರು ಪೊಲೀಸ್ ಡಿಸಿಪಿನ ನಾನು ಅವ್ರ ಹತ್ರ ನಾನ್ಯಾಕೆ ಮಾತಾಡ್ಲಿ? ನಮ್ ಸಿಬ್ಬಂದಿ ಕಳಿಸ್ತೀನಿ, ನೋಡ್ತಾರೆ. ಹಲೋ ಹಲೋ ಹಲೋ, ಹಾಂ ಸರ್, ಅವ್ರು ಏನೋ ಮಾತಾಡಲ್ಲ ಅಂತಾರ. ಹಾಂ, ಅವರು ಅಲ್ಲಿ ಹೋಗಿ ಏನಂದ್ರು ಅವರು? ಹಲೋ, ಅದೇ ನಾನು ಇನ್ನ ಕ್ರೈಮ್ನವ್ರಿಗೆ ಹೇಳ್ತೀನಿ, ನಾವು ಯಾರ ತಕ್ಕ ಮಾತಾಡಲ್ಲ. ಅಲ್ಲ, FIR ಆಗ್ಯದಂತ ಆಗಿಲ್ಲ ಅಂತ. ಹಲೋ ಸರ್, FIR ಅಂತ ಆಗೈತೆ ಅಂತ ಸರ್. ನಿನ್ ಕಂಪ್ಲೇಂಟ್ ತಗೊಂಡಿರಲ್ಲಪ್ಪ. ಕಂಪ್ಲೇಂಟ್ ಅಂತ ಬಂದಿಲ್ಲ. ರೈಟಿಂಗ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ಯಾ? FIR ಆಗಿ ಕೊಡ್ರಿ. ಇಲ್ಲಿ ಯಾರು FIR